ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಆಗಿರುವ ಒಂದು ಹೇರ್ ಟಾನಿಕನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಹೇರ್ ಟಾನಿಕನ್ನು ನಾನು ಈ ವಿಡಿಯೋದಲ್ಲಿ ಹೇಳೋ ರೀತಿ ಟ್ರೈ ಮಾಡೋದಾದರೆ ಖಂಡಿತವಾಗಿ ನಿಮಗೆ ತಲೆ ಕೂದಲು ಯಾವುದೇ ರೀತಿ ಪ್ರಶ್ನೆ ಇರುತ್ತೆ ನೋಡಿ, ಕೂದಲು ಉದುರೋಗೋದು ಮತ್ತು ತಲೆಯ ಬುಡದಲ್ಲಿ ಡ್ಯಾಂಡ್ರಫ್, ಹಾಗೇ ತಲೆ ಕೂದಲು ಸ್ಪ್ಲಿಟ್ ಎಂಡ್ಸ್ ಬರುತ್ತೆ ನೋಡಿ, ಅದಕ್ಕೂ ಕೂಡ ಪರಿಹಾರ ಸಿಗುತ್ತೆ. ಅಷ್ಟೇ ಅಲ್ಲದೇ ಮುಖ್ಯವಾಗಿ ಬಹು ಬೇಗ ತಲೆ ಕೂದಲು ಬೆಳವಣಿಗೆ ಆಗೋದಕ್ಕೆ ಈ ಒಂದು ಹೇರ್ ಟಾನಿಕ್ ಏನಿದೆ ಸೂಪರ್ ರಿಸಲ್ಟನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಖಂಡಿತ ವಿಡಿಯೋನ ಸ್ವಲ್ಪ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡೋದಕ್ಕೆ ಪ್ರಯತ್ನ ಪಡಿ. ಖಂಡಿತ ನಿಮ್ಗೆ ಇದ್ರ ಬಗ್ಗೆ ತಿಳ್ಕೊಂಡು ಟ್ರೈ ಮಾಡೋದಾದರೆ ಒಳ್ಳೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ ಮೇಲೆ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನಿಸಿದರೆ ಮಾತ್ರ ವಿಡಿಯೋಗೊಂದು ಲೈಕ್ ಮಾಡಿ, ಈ ವಿಡಿಯೋನ ಇನ್ನೊಬ್ಬರಿಗೆ ಶೇರ್ ಮಾಡಿ. ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದ್ರಿಂದ ಅವರು ಕೂಡ ಈ ವಿಡಿಯೋನ ನೋಡಿದ್ರೆ ಅವ್ರಿಗೂ ಕೂಡ ಯೂಸ್ಫುಲ್ ಆಗ್ಬೋದು. ಹಾಗೆ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ ಅಂತ ಕೇಳ್ತಾ ಬನ್ನಿ, ಲೇಟ್ ಮಾಡೋದು ಬೇಡ. ಈ ಒಂದು ಹೇರ್ ಟಾನಿಕನ್ನು ತಯಾರಿಸೋ ವಿಧಾನ ಹಾಗೆಯೇ ಇದನ್ನು ಹೇಗೆ ಬಳಸೋದು ಅನ್ನೋದನ್ನು ಕೂಡ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ತಳ ದಪ್ಪ ಇರುವಂತಹ ಒಂದು ಪಾತ್ರೆಗೆ 3 ಗ್ಲಾಸು ನೀರನ್ನು ಹಾಕ್ಕೊಳ್ಳಿ. ಅದಾದಮೇಲೆ 1 ಟೀ ಸ್ಪೂನ್ ಆಗುವಷ್ಟು ಟೀ ಪೌಡರ್ ಅಥವಾ ಚಾಯದ ಪುಡಿ ಅಂತ ಏನು ಕರಿತೀವಿ ಅದನ್ನು ಹಾಕ್ಕೊಳ್ಬೇಕು. ಯಾವ ಬ್ರ್ಯಾಂಡ್ ತೊಗೊಂಡ್ರೂ ಪರವಾಗಿಲ್ಲ. ಟೀ ಪೌಡರನ್ನು 1 ಟೀ ಸ್ಪೂನ್ ಅಳತೆಯಲ್ಲಿ ಈ 3 ಗ್ಲಾಸು ನೀರಿಗೆ ಸೇರಿಸಿ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿ. ನಾವು ಸಾಧಾರಣ ಎಲ್ಲರ ಅಡುಗೆ ಮನೆಯಲ್ಲಿ ಟೀ ಪೌಡರ್ ಅಂತೂ ಇದ್ದೇ ಇರುತ್ತೆ. ಅಷ್ಟೇ ಅಲ್ಲದೇ ದಿನಾಗಲೂ ಕೂಡ ನಾವು ಅದನ್ನು ಬಳಸ್ತಾ ಇರ್ತೀವಿ. ಆ ಒಂದು ಟೀ ಪೌಡರನ್ನು ನೀರಿಗೆ ಹಾಕಿದ್ಮೇಲೆ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿದ್ಮೇಲೆ ಆ ಪಾತ್ರೆನ ಒಲೆ ಮೇಲಿಟ್ಟು ಸ್ಟವ್ ಆನ್ ಮಾಡಿಬಿಟ್ಟು ಮೀಡಿಯಂ ಫ್ಲೇಮ್ನಲ್ಲಿ 7 ರಿಂದ 8 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಮಧ್ಯ ಮಿಕ್ಸ್ ಮಾಡೋ ಅಗತ್ಯ ಏನಿಲ್ಲ, ಇದು ಅಡಿ ಹಿಡಿಯೋದೇನಿಲ್ಲ. ಚೆನ್ನಾಗಿ 8 ನಿಮಿಷ ಕುದಿಸಿದ್ಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಇದು ಪೂರ್ತಿಯಾಗಿ ತಣ್ಣಗಾಗೋದಕ್ಕಂತೇಳಿ ಪಕ್ಕಕ್ಕಿಡಿ. ಪೂರ್ತಿಯಾಗಿ ತಣ್ಣಗಾದ್ಮೇಲೆ ನಾವು ಹೇಗೆ ಇದನ್ನು ಟೀ ಡಿಕಾಷನ್ ಮಾಡೋದಕ್ಕೆ ಸೋದಿಸ್ತೀವೋ ಅದೇ ರೀತಿ ಸೋದಿಸ್ಬೇಕು. ಟೀ ಪೌಡರನ್ನು ಸಪ್ರೇಟ್ ಮಾಡಬೇಕು. ನಾವು ಹಾಕಿರುವ ಟೀ ಪೌಡರ್ನ ಅಂಶ ಎಲ್ಲ ಕೂಡ ನೀರಲ್ಲಿ ಬಿಟ್ಕೊಂಡಿರುತ್ತೆ. ಹಾಗೆಯೇ 2 ಗ್ಲಾಸ್ ನೀರಾಗಿ ಕಡಿಮೆ ಆಗಿರುತ್ತೆ. ನಾವು 3 ಗ್ಲಾಸ್ ನೀರು ತೊಗೊಂಡಿರ್ತೀವಲ್ವ, ಅದು 2 ಗ್ಲಾಸ್ ಆಗುತ್ತೆ. ಅಷ್ಟಾದರೆ ಸಾಕಾಗುತ್ತೆ ನಮಗೆ. ಈಗ ತಣ್ಣಗಾದ್ಮೇಲೆ ಹೇಗೆ ಬಳಸೋದು ಅಂದರೆ, ಇದನ್ನು ತಲೆಯ ಬುಡದಲ್ಲಿ ತಲೆ ಸ್ನಾನ ಮಾಡೋದಕ್ಕಿಂತ ಅರ್ಧ ಗಂಟೆ ಮುಂಚೆ ತಲೆಗೆ ಎಣ್ಣೆ ಅಪ್ಲೈ ಮಾಡಿದ್ಮೇಲೆ ಇದನ್ನು ನಾವು ಸ್ಪ್ರೇ ಬಾಟಲಲ್ಲಿ ಅಥವಾ ಹತ್ತಿ ಇರುತ್ತೆ ನೋಡಿ, ಅದನ್ನು ತೊಗೊಂಡು ಸ್ಕ್ಯಾಲ್ಫಲ್ಲಿ ಚೆನ್ನಾಗಿ ಎಲ್ಲ ಕಡೆ ಅಪ್ಲೈ ಮಾಡಬೇಕು. ತಲೆ ಕೂದಲಿಗೂ ಕೂಡ ನೀವು ಇದನ್ನು ಚೆನ್ನಾಗಿ ಅಪ್ಲೈ ಮಾಡಿ. ಆ ರೀತಿ ಅಪ್ಲೈ ಮಾಡಿದ್ಮೇಲೆ ಒಂದು 2-3 ನಿಮಿಷ ನೀವು ಇದನ್ನು ತಲೆಯ ಬುಡದಲ್ಲಿ ಮಸಾಜ್ ಮಾಡಿ. ನಂತರ ನಾನು ಹೇಳಿದ್ನಲ್ವ, ಅರ್ಧ ಗಂಟೆ ಬಿಟ್ಟು ನಾರ್ಮಲ್ ಆಗಿ ತಣ್ಣೀರನ್ನು ಬಳಸಿ ತಲೆ ಸ್ನಾನ ಮಾಡಿ. ನಾರ್ಮಲ್ ಶಾಂಪೂನ ಬಳಸಬಾರ್ದು. ಮೈಲ್ಡ್ ಶಾಂಪೂ ಅಥವಾ ಆಯುರ್ವೇದಿಕ್ ಶಾಂಪೂನ ಬಳಸಿ ತಲೆ ಸ್ನಾನ ಮಾಡಿದ್ರೆ ಖಂಡಿತ ಒಳ್ಳೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ವಾರದಲ್ಲಿ 2 ರಿಂದ 3 ಸರ್ತಿ ನೀವು ಇದನ್ನು ಖಂಡಿತ ಬಳಸಿ ನೋಡಿ. ಈ ರೀತಿ ಬಳಸೋದ್ರಿಂದ ಯಾವುದೇ ಕಾರಣಕ್ಕೂ ರಿಸಲ್ಟ್ ಸಿಗದೇ ಇರೋದಿಲ್ಲ. ನಾನು ಹೇಳಿರೋದನ್ನು ವಿಡಿಯೋನ ಕಂಪ್ಲೀಟ್ ಆಗಿ ಕೇಳಿಬಿಟ್ಟು ನೀವು ಹೇಳಿದ ಹಾಗೇ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನಂತರ ನಿಮ್ಮ ಅಭಿಪ್ರಾಯನ ವಿಡಿಯೋ ಕೆಳಗಡೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ. ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.